ಅಂತದೇನ್ ಚರ್ಚೆನೇ ಇಲ್ಲ. ಸಿದ್ದರಾಮಯ್ಯನವ್ರ ಜೊತೆಲಿ ಚೆನ್ನಾಗಿದ್ದೀನಿ, ನಾನು ಮಾತಾಡ್ತಾ ಇರ್ತೀವಿ. ಅಂದಾಕ್ಷಣಕ್ಕೆ ನಾನು ಕಾಂಗ್ರೆಸ್ಸಿಗೆ ಸೇರ್ತಾ ಇದ್ದೀನಿ ನನ್ನ ಲೆಕ್ಕ ಅಲ್ಲ. ಈ ಮೂಡಾದ ಬಗ್ಗೆ ಒಂದು ಪ್ರಸ್ತಾವ ಬಂತು, ಅದು ಹಗರಣ ಅಲ್ಲ. ಬಿಜೆಪಿ ಅವರೇ ಸೈಟ್ ಕೊಟ್ಬಿಟ್ಟು ತಪ್ಪೇನ್ ಮಾಡಿದಂದ್ರೆ ಅವತ್ತು ಕೊಟ್ಟ ದಿವಸ ಇದನ್ನ ತಗೊಂಡೋಗ್ರೆ ಜಾಗ ನಂದಿದ್ರೆ ನನಗೆ ಕೊಡಿಲ್ದ್ರೆ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ರೆ ಮುಗ್ದೇ ಹೋಗಿತ್ತಿದು. ಆದ್ರೆ ಅದನ್ನ ಹಿಂಗೆ ಬಿಜೆಪಿ ಅವರು ಬೆಳೆಸ್ತಾ ಹಾಕಿದ್ರೆ ಬಿಜೆಪಿ ಅವ್ರ ಹತ್ರ ಸಬ್ಜೆಕ್ಟ್ ಮ್ಯಾಟರ್ ಇಲ್ಲ. ಅವರು ಗೋ ಆಯ್ತು, ಹಿಜಾಬ್ ಆಯ್ತು, ಎಲ್ಲ ಆಗಿ ಕೊನೆಗೆ ಮೂಡ ಆಯ್ತು. ಅದು ಏನು ಸಿಗದೆ ಇದ್ದಕ್ಕೆ ವಕ್ಫ್ ಅಂತ ತಿಳ್ಕೊಂಡವ್ರೆ. ಅವರಿಗೆ ಪಾಪ ಇನ್ JDS ಸೇರಿದ ಮೇಲೆ ಇವ್ರ ಜೊತೆಗೆ ಸೇರಿ JDSನವ್ರಿಗೆ ಕೆಟ್ಟರು, ಬಿಜೆಪಿ ಜೊತೆ ಇವ್ರು ಕೆಟ್ಟರು. ಪರಸ್ಪರ ಈಗ ಅವ್ರ ಮುಂದೆ ಏನ್ ಮಾಡ್ತಾರೋ, ಈ ಮೈತ್ರಿ ಇಟ್ಕೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಈಗ ಬಸ್ ಸ್ಟ್ಯಾಂಡ್ ಬಸ್ವಿ ಪರಿಸ್ಥಿತಿ ಆಗಿದೆ JDSದು. ಆಯ್ತು, ಲವ್ ಮಾಡಿದ್ರು, ಬಸ್ ಸ್ಟ್ಯಾಂಡ್ದಾಗ ಬಿಟ್ರು. ಆದ್ರಿಂದ ನಾವು ಮುಂದೆ ಇವತ್ತು ಕರ್ನಾಟಕ ರಾಜ್ಯ ಒಂದು ಶಕ್ತಿಯುತವಾದಂತ ರಾಜ್ಯ ಇದು. ತಮಿಳುನಾಡಲ್ಲಿ ತಮಿಳುನಾಡು ಬೆಳೀತಾ ಇದೆ, ತೆಲಂಗಾಣ ಬೆಳೀತಾ ಇದೆ. ಇವತ್ತು ಕರ್ನಾಟಕ ಬೆಳೆಯಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ 26 ಜನ ಬಿಜೆಪಿ ಸಂಸದರು ಇದ್ರು ಕೂಡ ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಡ್ತಾ ಇಲ್ಲ. 4.5 ಲಕ್ಷ ಇನ್ಕಮ್ ಟ್ಯಾಕ್ಸ್ ತಗೊಂಡು ಬರೀ 50,000 ಕೋಟಿ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ಕೇಳೋದು ಬಿಡ್ರು ಅಂತ ಹೇಳಿದ್ರೆ ಇವ್ರು ಸಾಬ್ರ ಖಬರಸ್ಥಾನದಾಗೆ ಸಾಬ್ರ ಮಸೀದಿ ಬಿಜೆಪಿ ಅವರು ತಿರುಗಾಡಕ್ ಶುರು ಮಾಡಿದ್ದಾರೆ. ನಮ್ಮ ಖಬರಸ್ಥಾನಕ್ಕೆ ಯಾಕೆ ಬರ್ತೀರ ಮಾರ್ಯ ಸ್ಮಶಾನಕ್ಕೆ? ನೀವು ಅಲ್ಲಿ ಡೆಲ್ಲಿ ಹೋಗ್ರಿ, ಅಲ್ಲಿ ಏನಿದೆ ಅಂದ್ರೆ ರಾಜ್ಯಕ್ಕೆ ಸಿಗ್ಬೇಕಾದಂತದನ್ನ ಕೇಳಿ ತನ್ನಿ. ಇವತ್ತು ಏನು ವಕ್ಫಿನ ಬಗ್ಗೆ ರೈತರ ಹೆಸರಿಗೆ ಪಾಣಿ ಇದೆಯೋ ಆ ಜಮೀನು ಅವ್ರದ್ದೇ. ಇದನ್ನ ನಾನು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಜಂಟಿಯಾಗಿ ಹೇಳಾಗಿದೆ. ಆದ್ರೆ ಇವತ್ತು ಬಿಜೆಪಿ ಅವ್ರಿಗೆ ಸಬ್ಜೆಕ್ಟ್ ಮ್ಯಾಟರ್ ಇಲ್ಲ ಅಂತೇಳಿ ನಮ್ಮ ಊರು, ನಮ್ಮ ನಾಡು, ನಮ್ಮ ನೆಲ ಅಂತೇಳಿ ಹೊಂಟವ್ರೆ. ಇದೇ ಕರ್ನಾಟಕ ನೆಲ ನಮ್ಮ ನೆಲ. ಮೋದಿ ದುಡ್ಡು ಕೊಡ್ಲಾ, ಅಪ್ಪರ್ ಭದ್ರಾಗ ದುಡ್ಡು ಕೊಟ್ಟಿಲ್ಲ, ಕೊಡು, ಮಾದಾಯಿ ಕ್ಲಿಯರ್ ಮಾಡು. ಇದನ್ನ ಕೇಳೋದು ಬಿಟ್ಬಿಟ್ಟು ಇವರು ಇಲ್ಲೇ ಸ್ಟೇಟ್ ನಲ್ಲಿ ಸಿದ್ದರಾಮಯ್ಯನ ಹಿಂದ್ ಬಿದ್ದಾವೆ. ಸಿದ್ದರಾಮಯ್ಯನ ಹಿಂದ್ ಬಿದ್ರೆ ನಿಮ್ಗೇನ್ ಸಿಗತ್ತೆ? ಅದು ಟಗರು ಕೈಗೆ ಸಿಗುವಂತದ್ದಲ್ಲ. ನೀವು ಹಿಂದೆನೂ ಕೂಡ ಇದು ನಿಮ್ಗ ಒಂದು ಅನುಭವ ಆಗಿದೆ. ಈಗ ಇದನ್ನು ಬಿಟ್ಬಿಟ್ಟು ನೀವು ನೇರ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಉತ್ತಮ ಅಂತೇಳಿ ಅವ್ರಿಗೂ ಸಜೆಸ್ಟ್ ಮಾಡ್ತೀನಿ ನಾನು.